ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿ ಮಲ್ಲಿಕಾರ್ಜುನ ಆಚಾರಿ. ನೀವು ನೋಡ್ತೀರಾ ಟೆಕ್ ಮೋರಿಂಗ್ ಕನ್ನಡ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ಟು 81ಗೆ ಸ್ವಾಗತ ಸುಸ್ವಾಗತ. ಇವತ್ತು ಅಂತಂದ್ರೆ ಬೆಂಕಿ ಟೆಕ್ ನ್ಯೂಸ್ ಇದಾವೆ, ಗೂಗಲ್ ಐಒ ರಿಲೇಟೆಡ್ ಎಲ್ಲ ಅಪ್ಡೇಟ್ಸ್ ಇದಾವೆ. ಈ ವಿಡಿಯೋ ಮಾತ್ರ ಎಂಡ್ ನೋಡಿ, ಒಳ್ಳೆ ಸೂಪರ್ ಆಗಿರುತ್ತೆ, ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಪ್ರತಿಯೊಂದು ಟೆಕ್ನಾಲಜಿ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ, ನೀವು ಟೆಕ್ನಾಲಜಿ ಯಾವ್ಯಾವ ತಾಮಂದಾರ ಅಂತ ಗೂಗಲ್ ಐಒದಲ್ಲಿ. ಸೊ ಈ ವಿಡಿಯೋ ಮಾತ್ರ ಎಂಡ್ ನೋಡಿ ಗೊತ್ತಾಗುತ್ತೆ ಏನು ಕತೆ ಅಂತ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಮಾತ್ರ ನೀವೇ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಮಾತ್ರ ಕೆಳಕಂಡು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಫೀಲ್ ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೇನೆ ನಿಮ್ಗಾಗಿ. ಸೊ ಇನ್ಯಾರಿಗೆಲ್ಲ ಸೊ ಇನ್ನಕ್ಕೆ ಲೇಟು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತಂದ್ರೆ ಯು ಪಿ ಐ ನೀವೇನಾದರೂ ರಾಂಗ್ ಟ್ರಾನ್ಸಾಕ್ಷನ್ ಯಾವತ್ತ ಯಾರಿಗಾದ್ರೂ ಕಳಿಸಿರಾ? ಸೊ ನಿಮ್ಮ ಫ್ರೆಂಡಿಗೆ ಕಳ್ಸೋಕೆ ಯಾರ್ಯಾರು ಕಳಿಸಿದಾರಾ? ಸೊ ಕಳಿಸಿಲ್ಲ ಅನ್ಕೋತೀನಿ ಮೇ ಬಿ ಭಾಳಷ್ಟು ಜನ. ಏನಂತಂದ್ರೆ ಬೈ ಮಿಸ್ಟೇಕ್ ನೀವು ಏನಾದರೂ ಯಾರಿಗಾದ್ರೂ ಕಳಿಸಿದ್ರೆ ನಾನು ಹೇಳೋ ಈ ಪ್ರೋಸೆಸ್ ನೀವು ಮಾಡಿರಿ. ಸೊ ಈಸಿಯಾಗಿ ನಿಮ್ಮ ಅಮೌಂಟು ರೀಫಂಡ್ ಆಗುತ್ತೆ. ಸೊ ಏನಿಲ್ಲ, ನಿಮಗೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕಾಣಿಸ್ತದೆ, ಆ ನಂಬರ್ಗೆ ನೀವು ಜಸ್ಟ್ ಡಯಲ್ ಮಾಡಿ ತಕ್ಷಣ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ಅವ್ರು ವಿತಿನ್ 3 ಡೇಸಲ್ಲಿ ನಿಮಗೆ ಅಂತಂದರೆ ಅಮೌಂಟ್ ರೀಫಂಡ್ ಮಾಡೋದಕ್ಕೆ ಎಲ್ಲ ರೀಫಂಡ್ ಮಾಡ್ತಾರಂತೆ. ಓಕೆನಾ? ಸೊ ಇಲ್ಲ ಅವ್ರ ಸಹ ತಲೆ ಕೊಡಿಸಿಲ್ಲ, ಲೇಟ್ ಆಯಿತು ಅಂತಂದರೆ ನೀವು ಕೆಲವೊಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ನೀವೇನು ಜಸ್ಟ್ ಕ್ಲಿಕ್ ಮಾಡಿಬಿಟ್ರೆ ಸಾಕು. ಅಲ್ಲಿ ನೀವೇಂತಂದ್ರೆ ಅಲ್ಲಿ ಫಸ್ಟ್ ವೆಬ್ಸೈಟ್ ಓಪನ್ ಆಗುತ್ತೆ. ಆ ವೆಬ್ಸೈಟಲ್ಲಿ ನೀವು ಇನ್ನೊಂದು ಎಲ್ಲ ಡೀಟೇಲ್ಸ್ ಕೇಳುತ್ತೆ. ಡೀಟೇಲ್ಸ್ ಕೇಳಿದ ತಕ್ಷಣ ಫಿಲ್ ಮಾಡೋದು ನೀವು ಅಂತಂದರೆ ಸಬ್ಮಿಟ್ ಕೊಟ್ಬಿಟ್ರೆ ಆಯ್ತು. ವಿತಿನ್ 3 ಡೇಸಲ್ಲಿ ನಿಮಗೆ ಅಮೌಂಟ್ ಈಸಿಯಾಗಿ ರೀಫಂಡ್ ಆಗುತ್ತೆ. ಸೊ ಈ ಪ್ರೋಸೆಸ್ ಮಾಡಿ ಈಸಿಯಾಗಿ ಅಂತ ನಿಮ್ಮ ಅಮೌಂಟ್ ರೀಫಂಡ್ ಆಗುತ್ತೆ ರಾಂಗ್ ಟ್ರಾನ್ಸಾಕ್ಷನ್ ಮಾಡಿದರೆ. ಸೊ ಇದು ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಟೆಕ್ ಟಿಪ್ ಅಂತ ಅನ್ಕೊಳ್ಳಿ. ಓಕೆನಾ? ಇದು ಒನ್ ಆಫ್ ದ ಬೆಸ್ಟ್ ಐತೆ, ಒಂದ್ಸಲ ಟ್ರೈ ಮಾಡಿ, ಮರಿಬೇಡಿ. ಇದರಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತಂದ್ರೆ ಆಂಡ್ರಾಯ್ಡ್ 14. ಓಕೆನಾ? ಈ ಆಂಡ್ರಾಯ್ಡ್ 14 ಬೀಟಾ ಅವೈಲೇಬಲ್ ಐತೆ. ನಾನು ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವೇನಾದರೂ ಈ ಸ್ಕ್ರೀನ್ ಮೇಲೆ ಕಾಣೋ ಮೊಬೈಲ್ಸ್ ಮಾಡಲ್ ಇದಾವಲ್ಲ, ಓಕೆನಾ, ಮಾಡಲ್ ನಂಬರ್ಸ್ ಇದನ್ನು ನೀವೇನಾದರೂ ಯೂಸ್ ಮಾಡ್ತಿದ್ರೆ ಎಕ್ಸಾಕ್ಟ್ಲಿ iQOO 11, OnePlus 11, Vivo X90 Pro, ನಥಿಂಗು ಮತ್ತು Xiaomi 13 ಸೀರೀಸು, ಇನ್ನು ಭಾಳಷ್ಟು ಇದಾವಲ್ಲ, ಯಾವ್ಯಾವ ಇದಾವೆ. ಸೊ ಟೆಕ್ನೋ ಸಮಥಿಂಗ್ ಬ್ರ್ಯಾಂಡ್ಸ್ ಇದಾವೆ. ಸೊ ಇನ್ಫಿನಿಕ್ಸ್ ಬ್ರ್ಯಾಂಡ್ ಇಲ್ಲ ಇದರಲ್ಲಿ. ಓಕೆನಾ? ನೀವೇನಾದರೂ ಮೊಬೈಲ್ ಯೂಸ್ ಮಾಡ್ತಿದ್ರೆ ಇದರಲ್ಲಿ ಕಾಣೋ ಯಾವ್ದೊಂದು ಮಾಡಲ್ಸ್ ನೀವು ಯೂಸ್ ಮಾಡ್ತಿದ್ರೆ ನೀವು ಒಂದ್ಸರಿ ಟ್ರೈ ಮಾಡ್ಬೋದು. ಕೆಳಗಡೆ ಡಿಸ್ಕ್ರಿಪ್ಷನ್ ನಾನು ಡೌನ್ಲೋಡ್ ಲಿಂಕ್ ಕೊಟ್ಟಿರ್ತೀನಿ. ಆಂಡ್ರಾಯ್ಡ್ 14 ಬಿಟ್ಟ ನೀವು ಏನಂತಂದರೆ ಇನ್ಸ್ಟಾಲ್ ಮಾಡ್ಕೊಂಡು ಒಂದ್ಸರಿ ಯೂಸ್ ಮಾಡ್ಕೋಬೋದು. ಆಂಡ್ರಾಯ್ಡ್ 14 ಬಿಟ್ಟ ನೋಡಿ, ಚೆಕ್ ಮಾಡ್ಕೊಳ್ಳಿ ಹೆಂಗೈತೆ ಎಕ್ಸ್ಪೀರಿಯನ್ಸ್ ಎಲ್ಲ ಗೊತ್ತಾಗುತ್ತೆ. ಸೊ ಇದು ಬಂದ್ಬಿಟ್ಟು ಅಂತಂದರೆ ಆಂಡ್ರಾಯ್ಡ್ 14 ಕಡೆ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ iQOO ಕಡೆಯಿಂದ iQOO Neo 8 ಮತ್ತು 8 Pro ಈ ಮೊಬೈಲ್ಸ್ ಬಂದ್ಬಿಟ್ಟು ನಮಗೆ ಅಂತಂದರೆ ಈ ಮಂತ್ 23ನೇ ತಾರೀಕು ಅಫಿಷಿಯಲ್ ಲಾಂಚ್ ಮಾಡ್ತಾರೆ. ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ರೆ ಟೀಸರ್ ಮುಖಾಂತರ. ನೀವು ನೋಡ್ಕೋಬೋದು ಟೀಸರ್ ಯಾವ ಥರ ಆಯ್ತು ಅಂತ. ಸೊ ಈ ಟೀಸರ್ ಬಂದ್ಬಿಟ್ಟು ಸಖತ್ತಾಗೈತೆ. ಹಾಗೆ ಬಂದ್ಬಿಟ್ಟು ಅಂದರೆ ಇದರಲ್ಲಿ ಮೊಬೈಲ್ ಕಲರ್ ಸಹ ಚೆನ್ನಾಗೈತೆ, ರೆಡ್ ಕಲರ್ ಐತೆ, ಡಿಸೈನ್ ಸಹ ಸಖತ್ತೈತೆ, ನೋಡ್ಬೋದು ಯಾವ ಥರ ಆಯ್ತು ಅಂತ. ಸೊ ಈ ಮೊಬೈಲಲ್ಲಿ ಬಂದ್ಬಿಟ್ಟು ನಮಗೆ ಅಂದರೆ MediaTek Dimensity 9200 ಪ್ಲಸ್ ಈ ಪ್ರೊಸೆಸರ್ ಯೂಸ್ ಮಾಡಿದ್ರೆ ಇದು ಎಕ್ಸಾಕ್ಟ್ಲಿ ಬಂದ್ಬಿಟ್ಟು ಅಂದರೆ ಆಲ್ರೆಡಿ ನಮಗೆ ಬೆಂಚ್ ಮಾರ್ಕ್ಸ್ ನೋಡಿಸಿದ್ದೆ Neo 8 ಯಾವ್ದನ್ನ ಯೂಸ್ ಮಾಡ್ತಾರಂತ. ಸೊ ನಮಗೆ ಅಂತ ಎಕ್ಸಾಕ್ಟ್ಲಿ ಬೆಂಚ್ ಮಾರ್ಕ್ಸ್ 13,68,000 ಸಮಥಿಂಗ್ ಏನಂತಂದ್ರೆ ಬೆಂಚ್ ಮಾರ್ಕ್ಸ್ ನೀಡುತ್ತೆ. ಅದು ಹೈಯೆಸ್ಟ್ ಟಾಪೆಸ್ಟ್ ಪ್ರೊಸೆಸರ್ ಅಂತ ಹೇಳ್ಬೋದು. ಇದು ಪ್ರೆಸೆಂಟ್ ಲೇಟೆಸ್ಟ್ ಆಗಿ ಮೊನ್ನೆ ಲಾಂಚ್ ಮಾಡಾರ ಇದನ್ನ. ಓಕೆನಾ? 9200 ಪ್ಲಸ್ ಈ ಪ್ರೊಸೆಸರ್ನ. ಸೊ ಬೆಂಕಿ ಐತೆ. ಇದು 23ನೇ ತಾರೀಕು ಲಾಂಚ್ ಮಾಡ್ತಿದ್ದಾರೆ. ಹಾಗೆ ಇನ್ನೊಂದು ಎಕ್ಸ್ಟ್ರಾ ಚಿಪ್ ಇರುತ್ತೆ ಇದರಲ್ಲಿ, ವಿವೋದವ್ರದ್ದು V1+ ಅಂತ ಈ ಚಿಪ್ ಇರುತ್ತೆ. ಇದು ಬಂದ್ಬಿಟ್ಟು ಸಪ್ರೇಟು ಕ್ಯಾಮ್ರಾಗೆ ಪ್ರೆಸೆಂಟ್ಲಿ ವರ್ಕ್ ಮಾಡ್ತಿದ್ದಂಗೆ ಅದರ ಇದರಲ್ಲಿ. ಸೊ ನೋಡ್ಬೋದು ಇನ್ನು ಕೆಲವೇ ಅಂತಂದ್ರೆ 23ನೇ ತಾರೀಕೆಲ್ಲ ನಮಗೆ ಅಂತಂದ್ರೆ ಇದು iQOO Neo 8 ಸೀರೀಸ್ ಈ ಮೊಬೈಲ್ಸ್ ಬಗ್ಗೆ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಸೊ ಇದು ಬಂದ್ಬಿಟ್ಟು ನಮಗೆ iQOO ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತಂದ್ರೆ ಸ್ವಿಗ್ಗಿ ಝೊಮ್ಯಾಟೊ ಶಾಪ್ ಕ್ಲೋಸ್ ಮಾಡೋ ದಿನ ಬಂತು ಅಂತ ಅನ್ಕೋತೀನಿ. ನಿಜವಾಗ್ಲೂ ಹಂಗೆ ಅನಿಸುತ್ತೆ. ಯಾಕಂದ್ರೆ ನಿನ್ನೆ ರೀಸೆಂಟ್ ಆಗಿ ಒಂದು ಅಪ್ಲಿಕೇಶನ್ ಲಾಂಚ್ ಮಾಡಿದ್ದಾರೆ. ಸೊ ಇದು ಪ್ರೆಸೆಂಟ್ ಇವಾಗ ಮುಂಬೈನಲ್ಲಿ ಟೆಸ್ಟ್ ಮಾಡ್ತಿದ್ದಾರೆ. ಇದನ್ನು ಅಪ್ಲಿಕೇಶನ್ ಏನ್ ಬಂದ್ಬಿಟ್ಟು ಅಂತಂದ್ರೆ ವಾಯು ಅಂತ. ಇದು ಸ್ವಿಗ್ಗಿಗೆ ಝೊಮ್ಯಾಟೊಗೆ ಕಾಂಪಿಟೇಟರ್ ಅಂತ ಹೇಳ್ಬೋದು. ಇತ್ತೀಚೆಗೆ ಬಂದ್ಬಿಟ್ಟು ಅಂತಂದ್ರೆ ಸ್ವಿಗ್ಗಿ ಝೊಮ್ಯಾಟೊಲಿ ಹೆವಿ ಪ್ರೈಸ್ ಇಕ್ತದಾರ. ಹೆವಿ ಇಕ್ತದಾರ. ಇನ್ನು ನೋಡ್ಕೊಂಡು ಮೊನ್ನೆ ONDCಗೆ ಕಂಪೇರ್ ಮಾಡಿದ್ವೆಲ್ಲ ನೋಡಿದ್ವಿ ಎಷ್ಟೈತೆ ಅಂತ. ಸೊ ಇದು ಬಂದ್ಬಿಟ್ಟು ಈ ವಾಯುನಲ್ಲಿ ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ 10 to 20% ಅಂತ ಇವರು ಫುಡ್ ರೇಟ್ ಕಡಿಮೆ ಇರುತ್ತೆ, ಅಂದ್ರೆ ಅದ್ರ ಪ್ರೈಸ್ ಕಮ್ಮಿ ಇರುತ್ತೆ ಅಂತ ಆ ರೀತಿಯಲ್ಲಿ ಹೇಳ್ತಾರೆ. ಫ್ರೀ ಡೆಲಿವರಿ ಚಾರ್ಜಸ್ ಆ ರೀತಿ ಎಲ್ಲ ಕೆಲವೊಂದೆಲ್ಲ ಹೇಳ್ತಿದ್ದಾರೆ. ಸೊ ಎಂಟ್ರೆನ್ಸ್ ಅಲ್ಲಿ ಏನಂತಂದ್ರೆ ಎಲ್ಲರೂ ಅಂದ್ರೆ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಏನಂತಂದ್ರೆ ಕಡಿಮೆ ಪ್ರೈಸ್ ಸಿಗೋದು. ಬರ್ತಾ ಮುಂದೆ ಏನಂತಂದ್ರೆ ಬೆಲೆಗಳು ಜಾಸ್ತಿ ಮಾಡ್ತಾರೆ. ಹಂಗೆ ಮಾಮೂಲಿ ಮಾಡಕ್ ಬರಲ್ಲ. ಹಾಗೆ ಬಂದ್ಬಿಟ್ಟು ಅಂತಂದ್ರೆ ಇದರಲ್ಲಿ ಒಳ್ಳೆ ಫುಡ್ ಕ್ವಾಲಿಟಿ ಕೊಡ್ತೀವಿ ಅಂತ, ಆ ರೀತಿಯಲ್ಲಿ ಡೆಲಿವರಿ ಚಾರ್ಜಸ್ ಇರಲ್ಲ ಅಂತ, ಆ ರೀತಿ ಎಲ್ಲ ಬಹಳಷ್ಟು ಹೇಳ್ತಿದ್ದಾರೆ. ನೋಡ್ಬೇಕು ಗೊತ್ತಾಗುತ್ತಾ ಏನ್ ಕತೆ ಅಂತ. ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಸುನಿಲ್ ಶೆಟ್ಟಿ ಇವರು ಆಸ್ ಎ ಆಕ್ಟರ್ ಆಗಿ ನಾವು ನೋಡಿದ್ವಿ, ಗೊತ್ತೈತೆ. ಸುನಿಲ್ ಶೆಟ್ಟಿ ಎಂಬುವರು ಸಹ ಇವತ್ತು ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಹೇಳ್ಬೋದು. ನೋಡೋಣ ಯಾವ ರೀತಿಯಲ್ಲಿ ವರ್ಕ್ ಮಾಡುತ್ತಾ ಏನ್ ಕತೆ ಎಲ್ಲ ಗೊತ್ತಿಲ್ಲ. ಈ ವಾಯು ಅಪ್ಲಿಕೇಶನ್ ನೋಡೋಣ ಯಾವಾಗ ಗೊತ್ತಾಗುತ್ತೆ ನಾ ಕತೆ ಏನ್ ಕತೆ ಅಂತ. ಸೊ ಇದು ಬಂದ್ಬಿಟ್ಟು ಅಂತಂದ್ರೆ
ಸ್ವಿಗ್ಗಿ ಝೊಮ್ಯಾಟೋಗೆ ಕಾಂಪಿಟೇಟರ್ ಅಂತ ಹೇಳ್ಬೋದು. ಇದರಲ್ಲಿ ನೆಕ್ಸ್ಟ್ ನ್ಯೂಸ್ ನೋಡ್ರಿ, ಗೂಗಲ್ ಕಡೆಯಿಂದ ಗೂಗಲ್ ಐಒ ನಿನ್ನೆ ಎಕ್ಸಾಕ್ಟ್ಲಿ ಬಂದ್ಬಿಟ್ಟು ಇದು ಕಾನ್ಫರೆನ್ಸ್ ನಡೀತಾ ಆನ್ಲೈನ್, ನನಗೆ ಗೊತ್ತೈತೆ. ಸೊ ನಮಗೆ ಕೆಲವೊಂದು ಪ್ರಾಡಕ್ಟ್ಸ್ ಲಾಂಚ್ ಮಾಡಿದ್ರೆ, ನಮ್ಮ ಇಂಡಿಯಾಗೆ ಬಂದ್ಬಿಟ್ಟು ಗೂಗಲ್ ಪಿಕ್ಸೆಲ್ 7a ಈ ಮೊಬೈಲ್ ಲಾಂಚ್ ಮಾಡಿದ್ರೆ ಅಂತ ಹೇಳೋದು. ಎಕ್ಸಾಕ್ಟ್ಲಿ ಪ್ರೈಸ್ ಬಂದ್ಬಿಟ್ಟು ಏನಂತಂದ್ರೆ ಇದು 43,999 ರೂಪಾಯಿ ಪ್ರೈಸ್ ಇಕ್ಕಿದಾರೆ ಅಂತ ಹೇಳ್ಬೋದು. ಈ ಮೊಬೈಲ್ ನೀವೇನಂತಂದ್ರೆ ವಿತ್ ಯಾವುದು HDFC ಬ್ಯಾಂಕ್ ಸಮಥಿಂಗ್ ಏನಂತಂದ್ರೆ ಆಫರ್ ಐತೆ, ಡಿಸ್ಕೌಂಟ್ ನೀವಂತಂದ್ರೆ 4,000 ಡಿಸ್ಕೌಂಟ್ ತಗೋಬಹುದು. ಹಾಗೆ ಎಕ್ಸ್ಚೇಂಜ್ ಮೇಲೆ ಇನ್ನೊಂದು 4,000 ರೂಪಾಯಿ ಅಂತಂದ್ರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಇದರಲ್ಲಿ ಬಂದ್ಬಿಟ್ಟು ನಮಗೆ ಪ್ರೋಸೆಸರ್ ಬಂದ್ಬಿಟ್ಟು ಗೂಗಲ್ ಟೆನ್ಸರ್ G2 ಚಿಪ್ಸೆಟ್ ಯೂಸ್ ಮಾಡಿದ್ರೆ ಅಂತ ಹೇಳ್ಬೋದು. ಟೈಟನ್ M2 ಚಿಪ್ಸೆಟ್ ನ ಯೂಸ್ ಮಾಡಿದ್ರೆ. ಇದು ಬಂದ್ಬಿಟ್ಟು ಸೆಕ್ಯೂರಿಟಿ ರಿಲೇಟೆಡ್ ಚಿಪ್ಸೆಟ್. ಇದರಲ್ಲಿ ನಮಗೆ ಬಹಳಷ್ಟು ಏನಂತಂದ್ರೆ ಒಳ್ಳೆ ಮೆಗಾ ಪಿಕ್ಸೆಲ್ ಕ್ಯಾಮ್ರಾಸ್ ಯೂಸ್ ಮಾಡಿದ್ದಾರೆ. ಓಕೆನಾ, ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಹೆವಿಯಾಗಿ ಹೇಳ್ಬಿಟ್ರೆ ಮತ್ತೆ ವಿಡಿಯೋ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ, ಯಾರು ನೋಡಲ್ಲ. ಸೊ ನೋಡಿ, ನೀವೇನಾದರೂ ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಈ ಮೊಬೈಲ್ ನನಗೆ ಸ್ವಲ್ಪ ದಿವಸ ವೇಟ್ ಮಾಡೋದೇ ಬೆಸ್ಟ್. ನೀವು ಈ ಮೊಬೈಲ್ ತಗೋಕೆ ಒಂದು 3-4 ತಿಂಗಳು ವೇಟ್ ಮಾಡಿಬಿಟ್ರೆ ಸೊ ಬೆಟರ್ ಮೊಬೈಲ್ ನಿಮಗೆ ಸಿಗುತ್ತೆ. ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಆಫರ್ಸ್ ಯಾವಾಗ ಬರ್ತಾವಲ್ಲ ಅದರಲ್ಲಿ ಅಂತಂದ್ರೆ 30,000 ರೇಂಜ್ಗೂ ಬಂದರೆ ಬರ್ಬೋದು, ಹೇಳೋಕ್ಕಾಗಲ್ಲ. ಸೊ ಒಳ್ಳೆ ಮೊಬೈಲ್ 30,000 ಆ ರೇಂಜಿಗೆ ಬಂದ್ರೆ ಮಾತ್ರ ದ ಬೆಸ್ಟ್ ಮೊಬೈಲ್ ಆಗುತ್ತೆ. ಸೊ ಹಾಗೆ ಬಂದ್ಬಿಟ್ಟು ಗೂಗಲ್ ಪಿಕ್ಸೆಲ್ ಫೋಲ್ಡಬಲ್ ಮೊಬೈಲ್ಸ್ ಲಾಂಚ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಇಂಡಿಯಾಗ ಕಂಪಲ್ಸರಿ ಅಂತಂದ್ರೆ ಈ ಫೋಲ್ಡಬಲ್ ಮೊಬೈಲ್ ತಾಂಬರಲ್ಲ. ಇದ್ರ ಬಗ್ಗೆ ಜಾಸ್ತಿ ಸಹ ನಾವು ಮಾತಾಡ್ಸೋಕೆ ಹೋಗಲ್ಲ. ಇತ್ತೀಚೆಗೆ ಲಾಂಚ್ ಆಗಿದಾವಲ್ಲ ಗೂಗಲ್ ಪಿಕ್ಸೆಲ್ ಪ್ಯಾಡು, ಹಾಗೆ ಬಂದ್ಬಿಟ್ಟು ಫೋಲ್ಡಬಲ್ ಮೊಬೈಲು ಪಿಕ್ಸೆಲ್ 7a ಇವು ಬಂದ್ಬಿಟ್ಟು ಅಂತಂದ್ರೆ ಗೂಗಲ್ ಟೆನ್ಸರ್ G2 ಪ್ರೊಸೆಸರ್ ಇಂದ ಬರ್ತಿದ್ದಾವೆ. ಸೊ ಇಷ್ಟೇ ಮ್ಯಾಟ್ರು. ನಮ್ಗೆ ಎಕ್ಸಾಕ್ಟ್ಲಿ ಪ್ಯಾಡ್ಸ್ ನಮ್ಗೆ ಏನಂತಂದ್ರೆ ನಮಗೆ ನಮ್ಮ ಇಂಡಿಯಾದಲ್ಲ ಪ್ರೈಸ್ ಏನಾದ್ರು ರಿವೀಲ್ ಆಗಿಲ್ಲ. ಎಕ್ಸಾಕ್ಟ್ಲಿ ನಮಗೆ ಫೋಲ್ಡಬಲ್ ಮೊಬೈಲ್ ತಗೊಂಡ್ಬರೋದು ಡೌಟ್ ಅಂತ ಅನಿಸ್ತೈತೆ. ಈ ಪ್ಯಾಡ್ ಸಹ ಡೌಟ್ ಇರ್ಬೋದು, ಹೇಳೋಕ್ಕಾಗಲ್ಲ. ಆಲ್ರೆಡಿ ಲಾಂಚ್ ಮಾಡಂಗಿದ್ರೆ ಆಲ್ರೆಡಿ ಲಾಂಚ್ ಮಾಡ್ತಿರೋ, ಬಟ್ ಲಾಂಚ್ ಮಾಡಿಲ್ಲ ಅದೇ ಮ್ಯಾಟ್ರಲ್ಲಿ. ಸೊ ನೋಡೋಣ, ಗೊತ್ತಾಗುತ್ತೆ ಅವಾಗ ಲಾಂಚ್ ಮಾಡ್ತಾರಂತ. ಸೊ ಇದು ಬಂದ್ಬಿಟ್ಟು ಅಂದ್ರೆ ಗೂಗಲ್ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ನೋಡೋಣ, ರಿಯಲ್ಮಿ ಕಡೆಯಿಂದ ರಿಯಲ್ಮಿ 11 ಸೀರೀಸ್ C ಮೊಬೈಲ್ಸ್ ಬಂದ್ಬಿಟ್ಟು ನಮ್ಗೆ ಅಂತಂದ್ರೆ ಚೈನಾದಲ್ಲಿ ಲಾಂಚ್ ಆಗಿದೆ ಅಂತ ಹೇಳ್ಬೋದು. ಸೊ ನಮಗೆ ರಿಯಲ್ಮಿ 11 ಬಂದ್ಬಿಟ್ಟು MediaTek Dimensity 6020 ಈ ಪ್ರೊಸೆಸರ್ ಇಂದ ಲಾಂಚ್ ಆಗೈತೆ ಅಂತ ಹೇಳ್ಬೋದು. ಇದರಲ್ಲಿ ಎಕ್ಸಾಕ್ಟ್ಲಿ ಪ್ರೈಸ್ ಬಂದ್ಬಿಟ್ಟು 18,500 ಸಮಥಿಂಗ್ ಲಾಂಚ್ ಮಾಡವ್ರೆ. ಹಾಗೆ ನಮಗೆ ರಿಯಲ್ಮಿ 11 Pro ಬಂದ್ಬಿಟ್ರೆ ಈ ಮೊಬೈಲ್ ಬಂದ್ಬಿಟ್ಟು 21,500 ಸಮಥಿಂಗ್ ಲಾಂಚ್ ಆಗೈತೆ. ನಮಗೆ MediaTek Dimensity 7050 ಈ ಪ್ರೊಸೆಸರ್ ಇಂದ ಲಾಂಚ್ ಆಗೈತೆ. ಇದರಲ್ಲಿ 100 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇರುತ್ತೆ ಅಂತ ಹೇಳ್ಬೋದು. ಇನ್ನು ರಿಯಲ್ಮಿ 11 Pro Plus 5G ಈ ಮೊಬೈಲ್ ಬಂದ್ಬಿಟ್ಟು 200 ಮೆಗಾ ಪಿಕ್ಸೆಲ್ ಇಂದ ಬರ್ತೈತಿ. ಇದು ಎಕ್ಸಾಕ್ಟ್ಲಿ ಟಾಪ್ ವೇರಿಯಂಟ್ ಯಾವ್ದು ಅಂತಂದ್ರೆ 12GB RAM 1TB ವೇರಿಯಂಟ್ ಬಂದ್ಬಿಟ್ಟು 30,000 ಸಮಥಿಂಗ್ ಇದನ್ನು ಲಾಂಚ್ ಮಾಡಿದ್ರೆ ಅಂತ ಹೇಳ್ಬೋದು. ಈ ಮೊಬೈಲ್ ಇದು ಅಷ್ಟೊಂದು ಏನಂತಂದ್ರೆ ಕ್ಯಾಮ್ರಾದಲ್ಲಿ ಜಾಸ್ತಿ ಫೋಕಸ್ ಮಾಡಿದ್ರೆ, ನಮಗೆ 11 Pro Plus ಏನಂತಂದ್ರೆ ಕ್ಯಾಮ್ರಾದಲ್ಲಿ ಡಿಫ್ರೆನ್ಸ್ ಬಿಟ್ಟು ಬೇರೆದ್ರಲ್ಲಿ ಏನಿಲ್ಲ. ಸೊ ನೋಡೋಣ, ಗೊತ್ತಾಗುತ್ತಾ ಏನು ಕತೆ ಅಂತ. ನಮ್ಮ ಇಂಡಿಯಾದಲ್ಲಿ ಅಂತ ಈ ಮಂತ್ ಎಂಡಿಂಗ್ ಅನ್ನಾಗಲಿ ಜೂನ್ ಫಸ್ಟ್ ವೀಕ್ ಇದನ್ನ ಮೊಬೈಲ್ಸ್ನ ಲಾಂಚ್ ಮಾಡಬಹುದು. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದ್ರೆ ರಿಯಲ್ಮಿ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ನೋಡಿ, ಗೂಗಲ್ ಕಡೆಯಿಂದ ಗೂಗಲ್ ಐಒದಲ್ಲಿ ಅಂತಂದ್ರೆ ಗೂಗಲ್ ಬರ್ಡ್ಸ್ ರಿಲೇಟೆಡ್ ಏನು ಕೆಲವೊಂದು ಇನ್ಫಾರ್ಮೇಶನ್ ಹೊರಗಡೆ ಬಿಟ್ಟವ್ರೆ. ಗೂಗಲ್ ಬರ್ಡ್ ಬಂದ್ಬಿಟ್ಟು ಅಂತಂದ್ರೆ ಇವಾಗ ವರ್ಕಿಂಗ್ ನಲ್ಲಿ ಐತೆ. ಇಷ್ಟು ದಿವಸ ಏನಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಕಮಿಂಗ್ ಸೂನ್ ಅಂತ ಮಾತಾಡ್ತಿದ್ರು, ಇವಾಗ ವರ್ಕಿಂಗ್ ನಲ್ಲಿ ಐತೆ. ಹಾಗೆ ಬಂದ್ಬಿಟ್ಟು ಜಿಮೇಲ್ ನಲ್ಲಿ ಒಂದು ಟೂಲ್ಸ್ ನ ಆ್ಯಡ್ ಮಾಡ್ತಿದ್ರೆ, ಆಟೋ ಕ್ರಿಯೇಟ್ ಸಮಥಿಂಗ್ ಹೆಲ್ಪ್ ಮೀ ಸಮಥಿಂಗ್ ಏನೋ ಒಂದು ಟೂಲ್ ಆ್ಯಡ್ ಮಾಡ್ತಿದ್ರೆ, ಅದೇನಂತಂದ್ರೆ ನಿಮ್ಗೆ ಆಟೋಮೆಟಿಕ್ ಅದೇ ಜಿಮೇಲ್ ಬರುತ್ತೆ. ಜಸ್ಟ್ ನೀವಂತಂದ್ರೆ ನೇಮ್ ಒಂದೇ ಹಾಕೋದು ಬಾಕಿ ಇರುತ್ತೆ. ಸೊ ಇನ್ನು ಬೇರೆ ಅಂತ ಎಮೋಜಿ ವಾಲ್ಪೇಪರ್ಸ್ ತೊಗೊಂಬರ್ತಾರಂತೆ. ಇನ್ನು ಭಾಳಷ್ಟು ಟೂಲ್ಸ್ ತೊಗೊಂಬರ್ತಿದ್ದಾರೆ. ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಇಲ್ಲಾಂದ್ರೆ ವಿಡಿಯೋ ಭಾಳಷ್ಟು ಇಲ್ಲ ಅಂತ ಆಗ್ಬಿಡುತ್ತಾ. ಮತ್ತು ಟೆಕ್ ನ್ಯೂಸ್ ಅನ್ನಲ್ಲ, ಇದು ಯಾವುದೊಂದು ಬೇರೆ ವಿಡಿಯೋ ಅನ್ಕೊಂಡ್ಬಿಡ್ತಾರೆ. ಅದಕ್ಕಾಗಿ ನಿಮಗೆ ಸಪ್ರೇಟ್ ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ಗೂಗಲ್ ಕಡೆಯಿಂದ. ಸೊ ನೋಡಿದ್ರೆ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ನನಗೆ ಅನಿಸಿದ್ದು. ಈ ಟೆಕ್ ನ್ಯೂಸ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಅಂತ ಕೆಳಗೆ ಕಾಮೆಂಟ್ನಿ ತಿಳಿಸಿ. ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ಟೆಕ್ ಮೋಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಫೀಲ್ ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ಟ್ರೈ ಮಾಡ್ತಾನೆ ಇರ್ತೇನೆ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ನಾವು.